ಘಟನೆ ಏನಿದೆ ಅದು ತಲೆ ತಗ್ಗಿಸುವಂಥ ಘಟನೆ. ಯಾವುದೇ ಸರ್ಕಾರ ಇರಲಿ, ನಾವು ಕೂಡ ಇದರಲ್ಲಿ ರಾಜಕಾರಣ ಮಾಡದೆ ನಾವು ಬೆಂಬಲ ಕೊಡೋಕ್ಕೆ ಸರ್ಕಾರಕ್ಕೆ ರೆಡಿ ಇದ್ದೀರಿ. ಆದರೆ ಈ ಇನ್ಸಿಡೆಂಟ್ ಬಗ್ಗೆ ಒಂದು ಸರಿಯಾದಂಥ ತನಿಖೆ ಆಗಬೇಕು. ಎಲ್ಲೂ ಯಾವ ರೀತಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು, ಅದನ್ನು ಮುಚ್ಚಾಕೋ ಪ್ರಯತ್ನವನ್ನು ತಾವು ಮಾಡ್ತಾ ಇದ್ದೀರಾ. ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳಿದ್ರು, ನಡೆದೇ ಇಲ್ಲ ಅಂತಾರೆ. ಮಂತ್ರಿಗಳು ನಡೆದೇ ಇಲ್ಲ ಅಂತಾರೆ. ಇನ್ನು ಕೆಲವರು ತನಿಖೆ ಮಾಡೋಣ ಅಂತಾರೆ, FSL ರಿಪೋರ್ಟ್ ಬರಲಿ ಅಂತಾರೆ. ಈ ಥರ ಎಲ್ಲ ಕಡೆನೂ ಹಾವೇರಿಯಲ್ಲಾದ ಘಟನೆ ಮುಚ್ಚಾಕಕ್ಕೆ ಹೋಗಿದ್ರಿ, ಬೆಳಗಾವಿಯಲ್ಲಿ ಬೆತ್ತಲೆ ಪ್ರಕರಣ ಅದನ್ನು ಮುಚ್ಚಾಕ ಪ್ರಯತ್ನ ಮಾಡಿದ್ರಿ. ಅದರಿಂದ ನಮಗೆ ಈ ಸರ್ಕಾರದ ಮೇಲೆ ಒಂಥರ ನಂಬಿಕೆ ಹೊರಟೋಗಿದೆ. ಎಲ್ಲವನ್ನ ಮುಚ್ಚಾಕೋ ಅಂತ ಒಂದು ಪ್ರಕ್ರಿಯೆಯನ್ನು ಮಾಡೋದ್ರಿಂದ ಯಾರು ಸಹಕಾರ ಕೊಡಬೇಕಾ ಕೊಡಬಾರ್ದಾ ಅನ್ನೋ ದ್ವಂದ್ವನೂ ಕೂಡ ನಮ್ಮಲ್ಲಿದೆ. ಇದು ರಾಷ್ಟ್ರದ ಭದ್ರತೆ ಪ್ರಶ್ನೆ, ರಾಜ್ಯದ ಕಾನೂನು ಸುವ್ಯವಸ್ಥೆ ಪ್ರಶ್ನೆ. ಇನ್ನಾದರೂ ಎಚ್ಚೆತ್ತುಕೊಂಡು ಓಲೈಕೆ ರಾಜಕಾರಣ ಬಿಡಬೇಕು. ಅವ್ರೇನಾನ ಮಾಡಲಿ, ಅಲ್ಪಸಂಖ್ಯಾತರು, ನಾವು ಅವ್ರನ್ನ ಸೇಫ್ ಗಾರ್ಡ್ ಮಾಡಬೇಕು ಅನ್ನೋ ಓಲೈಕೆ ಇದೆ. ಹಿಂದೂಗಳೇನಾನ ಒಂದು ಸಣ್ಣ ತಪ್ಪು ಮಾಡಿದ್ರು ಅವ್ರನ್ನ ಹಿಡಿದು ಜೈಲಿಗೆ ಹಾಕಬೇಕು ಅನ್ನೋ ಒಂದು ಮಾನಸಿಕ ಸ್ಥಿತಿ ಇದೆಯಲ್ಲ, ಇದರಿಂದ ಕಾಂಗ್ರೆಸ್ ಹೊರಬರ್ದಿಲ್ಲ ಅಂದರೆ ಈ ಥರದ ಘಟನೆಗಳು ನಿರಂತರವಾಗಿ ಕರ್ನಾಟಕದಲ್ಲಿ ರಾಜ್ಯದ ಎಲ್ಲ ಮೂಲೆಗಳಲ್ಲೂ ನಡೀತಾ ಇದೆ. ಅದು ಇನ್ನಷ್ಟು ಮುಂದುವರಿತದೆ. ನಾವು ಕರ್ನಾಟಕವನ್ನು ಪ್ರೀತಿಸುವಂಥ ಜನ ನಾವೆಲ್ಲರೂ ಸರ್ಕಾರಕ್ಕೆ ಸಹಕಾರ ಕೊಡೋಕ್ಕೆ ರೆಡಿ ಇದ್ದೀವಿ. ಆದರೆ ನೀವು ಮುಚ್ಚಿಕ್ಕೋದು ಯಾಕೆ? ತನಿಖೆಯನ್ನು, ನಿಷ್ಪಕ್ಷಪಾತ ತನಿಖೆಯನ್ನು ಮಾಡೋಕ್ಕೆ ತಡೆ ಹಿಡಿಯೋದು ಯಾಕೆ? ಇದೇ ಥರ ಹೇಳಿಕೆ ಬರಬೇಕು, ಇದೇ ಥರ ರಿಪೋರ್ಟ್ ಕೊಡಬೇಕು ಅಂತ ಒತ್ತಡ ಹಾಕೋದು ಯಾಕೆ? ಇದರಿಂದ ಜನಕ್ಕೆ ಬೇಸರ ಆಗಿದೆ. ಜನ ನಿಜಕ್ಕೂ ಈ ಸರ್ಕಾರ ಬಂದ ಮೇಲೆ ಈ ಥರದ ಘಟನೆಗಳು ಪದೇ ಪದೇ ನಡೀತಾ ಇರೋದು ನೋವಿನ ಸಂಗತಿ. ಕರ್ನಾಟಕ ಒಂದು ಶಾಂತಿಯ ನಾಡು, ಅದನ್ನು ಕೋಮುಗಲಭೆಯ ನಾಡಾಗಿ ಮಾಡಬೇಡಿ ಅನ್ನೋ ವಿನಂತಿಯನ್ನು ಕಾಂಗ್ರೆಸ್ ನಾಯಕರಿಗೆ ನಾನು ಮಾಡ್ತಾ ಇದ್ದೀನಿ. ಗಾಯಾಳುಗಳು ಚೇತರಿಸ್ಕೊತಾ ಇದ್ದಾರೆ. ಕೆಲವ್ರಿಗೆಲ್ಲ ಕಿವಿ ತಮಟೆ ಎಲ್ಲ ಡ್ಯಾಮೇಜ್ ಆಗಿದೆ, ಅವ್ರಿಗೆ ಒಂದು ತಿಂಗಳು ಬೇಕಾಗ್ತೈತೆ. ಅದಾಗಿಲ್ಲ ಅಂದ್ರೆ ಆಪ್ರೇಷನ್ ಮಾಡಬೇಕಾಗ್ತೈತೆ. ಇನ್ನು ಕೆಲವ್ರಿಗೆ, ಇನ್ನು ಒಬ್ಬ ವ್ಯಕ್ತಿಗೆ 20-30% ಸುಟ್ಟಗಾಯಗಳಾಗಿದೆ, ಅವರು ಚೇತರಿಕೆ ಆಗಬೇಕಾಗಿದೆ. ಅವರೆಲ್ಲರಿಗೂ ನಾನು ನೆನ್ನೆನೂ ಕೂಡ ನಾವು ಭೇಟಿ ಮಾಡಿದ್ರಿ, ಅವ್ರಿಗೆ ಆರೋಗ್ಯದ ಬಗ್ಗೆ ವಿಚಾರಿಸಿದಿರಿ, ಡಾಕ್ಟರ್ಗಳಿಗೆ ಕೇರ್ ತೊಗೊಳಕ್ಕೆ ನಾವು ಕೂಡ ಸಲಹೆ ಎಲ್ಲ ಕೊಟ್ಟಿದ್ದೀರಿ. ಒಟ್ಟಾರೆ ಅವ್ರು ಸೇಫ್ ಆಗ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಸೇಫ್ ಆಗಬೇಕು, ಸೇಫ್ ಆಗ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಘಟನೆ ಏನಿದೆ ಅದು ತಲೆ ತಗ್ಗಿಸುವಂಥ ಘಟನೆ. ಯಾವುದೇ ಸರ್ಕಾರ ಇರಲಿ, ನಾವು ಕೂಡ ಇದರಲ್ಲಿ ರಾಜಕಾರಣ ಮಾಡದೆ ನಾವು ಬೆಂಬಲ ಕೊಡೋಕ್ಕೆ ಸರ್ಕಾರಕ್ಕೆ ರೆಡಿ ಇದ್ದೀರಿ. ಆದರೆ ಈ ಇನ್ಸಿಡೆಂಟ್ ಬಗ್ಗೆ ಒಂದು ಸರಿಯಾದಂಥ ತನಿಖೆ ಆಗಬೇಕು. ಎಲ್ಲೂ ಯಾವ ರೀತಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು, ಅದನ್ನು ಮುಚ್ಚಾಕೋ ಪ್ರಯತ್ನವನ್ನು ತಾವು ಮಾಡ್ತಾ ಇದ್ದೀರಾ. ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳಿದ್ರು, ನಡೆದೇ ಇಲ್ಲ ಅಂತಾರೆ. ಮಂತ್ರಿಗಳು ನಡೆದೇ ಇಲ್ಲ ಅಂತಾರೆ. ಇನ್ನು ಕೆಲವರು ತನಿಖೆ ಮಾಡೋಣ ಅಂತಾರೆ, FSL ರಿಪೋರ್ಟ್ ಬರಲಿ ಅಂತಾರೆ. ಈ ಥರ ಎಲ್ಲ ಕಡೆನೂ ಹಾವೇರಿಯಲ್ಲಾದ ಘಟನೆ ಮುಚ್ಚಾಕಕ್ಕೆ ಹೋಗಿದ್ರಿ, ಬೆಳಗಾವಿಯಲ್ಲಿ ಬೆತ್ತಲೆ ಪ್ರಕರಣ ಅದನ್ನು ಮುಚ್ಚಾಕ ಪ್ರಯತ್ನ ಮಾಡಿದ್ರಿ. ಅದರಿಂದ ನಮಗೆ ಈ ಸರ್ಕಾರದ ಮೇಲೆ ಒಂಥರ ನಂಬಿಕೆ ಹೊರಟೋಗಿದೆ. ಎಲ್ಲವನ್ನ ಮುಚ್ಚಾಕೋ ಅಂತ ಒಂದು ಪ್ರಕ್ರಿಯೆಯನ್ನು ಮಾಡೋದ್ರಿಂದ ಯಾರು ಸಹಕಾರ ಕೊಡಬೇಕಾ ಕೊಡಬಾರ್ದಾ ಅನ್ನೋ ದ್ವಂದ್ವನೂ ಕೂಡ ನಮ್ಮಲ್ಲಿದೆ. ಇದು ರಾಷ್ಟ್ರದ ಭದ್ರತೆ ಪ್ರಶ್ನೆ, ರಾಜ್ಯದ ಕಾನೂನು ಸುವ್ಯವಸ್ಥೆ ಪ್ರಶ್ನೆ. ಇನ್ನಾದರೂ ಎಚ್ಚೆತ್ತುಕೊಂಡು ಓಲೈಕೆ ರಾಜಕಾರಣ ಬಿಡಬೇಕು. ಅವ್ರೇನಾನ ಮಾಡಲಿ, ಅಲ್ಪಸಂಖ್ಯಾತರು, ನಾವು ಅವ್ರನ್ನ ಸೇಫ್ ಗಾರ್ಡ್ ಮಾಡಬೇಕು ಅನ್ನೋ ಓಲೈಕೆ ಇದೆ. ಹಿಂದೂಗಳೇನಾನ ಒಂದು ಸಣ್ಣ ತಪ್ಪು ಮಾಡಿದ್ರು ಅವ್ರನ್ನ ಹಿಡಿದು ಜೈಲಿಗೆ ಹಾಕಬೇಕು ಅನ್ನೋ ಒಂದು ಮಾನಸಿಕ ಸ್ಥಿತಿ ಇದೆಯಲ್ಲ, ಇದರಿಂದ ಕಾಂಗ್ರೆಸ್ ಹೊರಬರ್ದಿಲ್ಲ ಅಂದರೆ ಈ ಥರದ ಘಟನೆಗಳು ನಿರಂತರವಾಗಿ ಕರ್ನಾಟಕದಲ್ಲಿ ರಾಜ್ಯದ ಎಲ್ಲ ಮೂಲೆಗಳಲ್ಲೂ ನಡೀತಾ ಇದೆ. ಅದು ಇನ್ನಷ್ಟು ಮುಂದುವರಿತದೆ. ನಾವು ಕರ್ನಾಟಕವನ್ನು ಪ್ರೀತಿಸುವಂಥ ಜನ ನಾವೆಲ್ಲರೂ ಸರ್ಕಾರಕ್ಕೆ ಸಹಕಾರ ಕೊಡೋಕ್ಕೆ ರೆಡಿ ಇದ್ದೀವಿ. ಆದರೆ ನೀವು ಮುಚ್ಚಿಕ್ಕೋದು ಯಾಕೆ? ತನಿಖೆಯನ್ನು, ನಿಷ್ಪಕ್ಷಪಾತ ತನಿಖೆಯನ್ನು ಮಾಡೋಕ್ಕೆ ತಡೆ ಹಿಡಿಯೋದು ಯಾಕೆ? ಇದೇ ಥರ ಹೇಳಿಕೆ ಬರಬೇಕು, ಇದೇ ಥರ ರಿಪೋರ್ಟ್ ಕೊಡಬೇಕು ಅಂತ ಒತ್ತಡ ಹಾಕೋದು ಯಾಕೆ? ಇದರಿಂದ ಜನಕ್ಕೆ ಬೇಸರ ಆಗಿದೆ. ಜನ ನಿಜಕ್ಕೂ ಈ ಸರ್ಕಾರ ಬಂದ ಮೇಲೆ ಈ ಥರದ ಘಟನೆಗಳು ಪದೇ ಪದೇ ನಡೀತಾ ಇರೋದು ನೋವಿನ ಸಂಗತಿ. ಕರ್ನಾಟಕ ಒಂದು ಶಾಂತಿಯ ನಾಡು, ಅದನ್ನು ಕೋಮುಗಲಭೆಯ ನಾಡಾಗಿ ಮಾಡಬೇಡಿ ಅನ್ನೋ ವಿನಂತಿಯನ್ನು ಕಾಂಗ್ರೆಸ್ ನಾಯಕರಿಗೆ ನಾನು ಮಾಡ್ತಾ ಇದ್ದೀನಿ. ಗಾಯಾಳುಗಳು ಚೇತರಿಸ್ಕೊತಾ ಇದ್ದಾರೆ. ಕೆಲವ್ರಿಗೆಲ್ಲ ಕಿವಿ ತಮಟೆ ಎಲ್ಲ ಡ್ಯಾಮೇಜ್ ಆಗಿದೆ, ಅವ್ರಿಗೆ ಒಂದು ತಿಂಗಳು ಬೇಕಾಗ್ತೈತೆ. ಅದಾಗಿಲ್ಲ ಅಂದ್ರೆ ಆಪ್ರೇಷನ್ ಮಾಡಬೇಕಾಗ್ತೈತೆ. ಇನ್ನು ಕೆಲವ್ರಿಗೆ, ಇನ್ನು ಒಬ್ಬ ವ್ಯಕ್ತಿಗೆ 20-30% ಸುಟ್ಟಗಾಯಗಳಾಗಿದೆ, ಅವರು ಚೇತರಿಕೆ ಆಗಬೇಕಾಗಿದೆ. ಅವರೆಲ್ಲರಿಗೂ ನಾನು ನೆನ್ನೆನೂ ಕೂಡ ನಾವು ಭೇಟಿ ಮಾಡಿದ್ರಿ, ಅವ್ರಿಗೆ ಆರೋಗ್ಯದ ಬಗ್ಗೆ ವಿಚಾರಿಸಿದಿರಿ, ಡಾಕ್ಟರ್ಗಳಿಗೆ ಕೇರ್ ತೊಗೊಳಕ್ಕೆ ನಾವು ಕೂಡ ಸಲಹೆ ಎಲ್ಲ ಕೊಟ್ಟಿದ್ದೀರಿ. ಒಟ್ಟಾರೆ ಅವ್ರು ಸೇಫ್ ಆಗ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಸೇಫ್ ಆಗಬೇಕು,
ಸೇಫ್ ಆಗ್ತಾರೆ ಅನ್ನೋ ವಿಶ್ವಾಸ ನನಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.